ಸ್ಥಳೀಯರಾದಂಥ ಪ್ರಕಾಶ್ ಅನ್ನೋರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಏನಾಯ್ತು ಇವತ್ತು ಅಲ್ಲಿ? ಸರ್ ಬೆಳಗ್ಗೆ ನಮ್ಮ ಡಿವೈಎಸ್ಪಿ ಅವರು ಬಂದಿರೋ ಬೈರಮಂಗಲ ಧರಣಿ ಸ್ಥಳಕ್ಕೆ ಬಂದಿದ್ರು. ಓಕೆ. ನಾವು ಕೆಲವು ಜಮೀನುಗಳನ್ನ ಏನು 613 ಗ್ರಾಮ ಮಾತ್ರ ಮಾಡಿದರೆ ಅದಕ್ಕೆ ಫೈಲ್ ನೋಟಿಫಿಕೇಶನ್ JMC ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆಗ ನಾವು ಅವ್ರಿಗೆ ಮನವಿ ಮಾಡ್ಕೊಂಡ್ವಿ, ಯಾವುದೇ ಕಾರಣಕ್ಕೂ JMCಗೆ ಅವಕಾಶ ಕೊಡಲ್ಲ. ಕಾರಣ ಏನಂತಾರೆ, ಈಗ ಆಲ್ರೆಡಿ ನಾವು ಸಾಕಷ್ಟು ಬಾರಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದೀವಿ. ಇಲ್ಲಿವರೆಗೂ ಸರ್ಕಾರದ ನಮ್ಗೆ ಯಾವುದೋ ಒಂದು ಸುಮಾರು 489 ದಿನ ದಂಡಿನೂ ಮಾಡಿದೀವಿ. ಇಲ್ಲಿವರೆಗೂ ನಮ್ಗೆ ಅಟ್ಲೀಸ್ಟ್ ಒಂದು ಪ್ರತಿಕ್ರಿಯೆ ಇಲ್ಲ, ರೈತ ಸ್ಪಂದನೆ ಇಲ್ಲ, ರೈತರು ಕಷ್ಟ ಸುಖ ಕೇಳಿಲ್ಲ, ಮಹಿಳೆಯರು ಬೀದಿ ನಿಂತಿದ್ದಾರೆ, ರಸ್ತೆ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ರಸ್ತೆಲಿದ್ದೀವಿ. ಇಲ್ಲಿ ನಮ್ ಕಷ್ಟ ಸುಖಕ್ಕೆ ಏಕೈಕ JMC ಮಾಡಬೇಡಿ, ಬಂದ್ರೆ ಮಹಿಳೆಯರು ತುಂಬಾ ಆಕ್ರೋಶ ಭರಿತರಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಮಹಿಳೆ ತುಂಬಾ ಸ್ವಾವಲಂಬಿಯಾಗಿ ಹಾಲು ಹಾಕೊಂಡು ಜೀವನ ಮಾಡ್ತಾರವರು. ಹಾಗಾಗಿ ದಯವಿಟ್ಟು ಬರಬೇಡಿ, ನಾವು ಬೆಳಿಗ್ಗೆ ಮನವಿ ಮಾಡ್ಕೊಂಡ್ವಿ. ನಮ್ಮ ಮನವಿನವರು ಪರಿಗಣಿಸ್ತೇನೆ. ಹೆಚ್ಚಿನ ಒಂದು 200ರಿಂದ 300 ಸಿಬ್ಬಂದಿಗಳು ಕರ್ಕೊಂಡು ಬಂದು ಒಂದು ಮಂಡಳಿ ಅನ್ನೋ ಗ್ರಾಮದಲ್ಲಿ JMC ಮಾಡಕ್ ಬಂದ್ರು. ಅಲ್ಲೋಗಿ ನಮ್ಮ ಮಹಿಳೆಯರು ಮತ್ತು ರೈತರುಗಳು ತಡೆದಿದ್ದಾರೆ. ಆ ಸಮಯದಲ್ಲಿ ಸ್ವಲ್ಪ ಪೊಲೀಸರು ಮತ್ತೆ ನಮ್ಮ JMC ಅಧಿಕಾರಿಗಳು ಕಳ್ಸೋದು ಇದರಲ್ಲಿ ರೈತರು ಹೋಗೋ ಟೈಮಲ್ಲಿ ಸ್ವಲ್ಪ ಕಲ್ಲು ತೂಟ ನುಕ್ಕಾಟ ಆಗಿದೆ. ನಮ್ಮ ರೈತರಿಗೂ ಸ್ವಲ್ಪ ಏಟ್ ಬಿದ್ದಿದೆ. ಈಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ನಾವು. ಅಲ್ಲ, ಇವತ್ತು ಬರಲೇಬೇಡಿ ಅನ್ನುವಂಥದ್ದೇ ನಿಮ್ದು ಒತ್ತಾಯ ಆಗಿದ್ದಿಲ್ಲ, ಯಾರು ಕೂಡ ಸರ್ವೇನೂ ಮಾಡೋ ಹಾಗಿಲ್ಲ ಅಂತ. ಹೌದೌದು ಸರ್, ಯಾವ್ದು JMC ಮಾಡುವಾಗಿಲ್ಲ, ಯಾವ್ದು ಸರ್ವಾಗಿಲ್ಲ. ಬೇಕಾದ್ರೆ ಭೂಸ್ವಾಮ್ಯ ಸಂಪೂರ್ಣ ವಿರೋಧ ಇದ್ದೀವಿ. ನಮ್ಮ ವಿರೋಧ ಇದ್ಮೇಲೆ ನಾವು ಇಷ್ಟೊಂದು ಅಬ್ಜೆಕ್ಷನ್ಸ್ ಕೊಟ್ಟಿದ್ವಿ GPTಗೆ, ಜಿಲ್ಲಾಧಿಕಾರಿಗಳಿಗೆ, ಮತ್ತೆ ಎಲ್ಲರೂ ನಾವು ಮನವಿ ಕೊಟ್ಟಿದ್ವಿ. ನಮ್ಮ ಮನವಿಗಳನ್ನು ಪರಿಗಣಿಸಿಲ್ಲ, ನಮ್ಮ ಅಬ್ಜೆಕ್ಷನ್ಸ್ ಪರಿಗಣಿಸಿಲ್ಲ. ನೀವೇನಿಲ್ಲ ಏಕೈಕ JMC ಮಾಡ್ತೀವಿ, ನಾವು ಭೂಮಿ ಕಿತ್ಕೊಳ್ತೀವಿ ಅಂತ ಬರೀ ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ವಾದ ಮಾಡಿದ್ವಿ. ನಿಮ್ಮ ಯಾವ ವಾದವನ್ನು ಕೂಡ ಅಥವಾ ನಿಮ್ಮ ಯಾವ ಮನವಿಯನ್ನು ಕನ್ಸಿಡರ್ ಮಾಡಿಲ್ಲ? ಇಲ್ಲ ಸರ್, ನಾವು ಕಳೆದ ಮಾರ್ಚ್ 11ನೇ ತಾರೀಕಿಂದ ಸಾಕಷ್ಟು ಜಿಲ್ಲಾಧಿಕಾರಿ ಅವರಿಗೆ 2 ಬಾರಿ ಮನವಿ ಕೊಟ್ಟಿದ್ವಿ. ಒಂದಿನ ಪಾದಯಾತ್ರೆ ಮಾಡ್ಕೊಂಡು ಕೊಟ್ಟಿರ್ತಾ ಲಾಸ್ಟ್ 2025 ಮೇ 14ನೇ ತಾರೀಕು. ಆಗ್ರಹ ಏನಿದ್ದು ಪ್ರಕಾಶ್ ಅವರ ಅದರಲ್ಲಿ? ಇಲ್ಲಿ ತುಂಬಾ ಫಲವತ್ತಾದ ಭೂಮಿ ಇದೆ, ಸಣ್ಣ ಮತ್ತು ಅತಿ ಸಣ್ಣ ಭೂಮಿದಾರಿದ್ದಾರೆ. ಅವರ ಹಾಲು ಮತ್ತು ರೇಷ್ಮೆ ಹೈನುಗಾರಿಕೆ ನಂಬ್ಕೊಂಡು ತುಂಬಾ ಸ್ವಾವಲಂಬಿ ಬದುಕ್ತಾ ಇದ್ದಾರೆ. ಮತ್ತೆ ಬೇರೆಯವ್ರ ಜಮೀನಲ್ಲಿ ಪಾಲುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ತುಂಬಾ ಒಂದು 500 ಕುಟುಂಬಗಳಿವೆ. ಇನ್ನೊಂದು 500 ಕುಟುಂಬಗಳು ಬೇರೆ ಜಮೀನು ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಮಹಿಳೆಯರು ವಿಶೇಷವಾಗಿ ಇಲ್ಲಿ ಸ್ವಾವಲಂಬಿ ಬದುಕ್ತಾವ್ರೆ. ನಾವ್ ಯಾವುದೇ ವಿದ್ಯಾವ ಇಲ್ಲ ನಮ್ಮಲ್ಲಿ, ಮತ್ತೆ ವಯಸ್ಸಿನ ಕೊರತೆ ಇದೆ. ಹಾಗೆ ನಮ್ಗೆ ಯಾವುದೇ ಕಾರ್ಖಾನೆಗಳಲ್ಲಿ ಉದ್ಯೋಗ ಸಿಕ್ಕಲ್ಲ, ಅದು ಎಷ್ಟು ಉದ್ಯೋಗ ಸಿಕ್ಕಲ್ಲ. ತುಂಬಾ ನಮ್ ನೀರಾವರಿ ಭೂಮಿ ಆಗಿದೆ, ತುಂಬಾ ಫಲವತ್ತಾದ ಭೂಮಿ ಇದೆ. ಬಹುವಾರ್ಷಿಕ ಬೆಳೆಗಳು ಬೆಳೀತಾ ಇದೀವಿ. ಸುಮಾರು ವಾರ್ಷಿಕವಾಗಿ 40 ಕೋಟಿಗೂ ಅಧಿಕ ರೇಷ್ಮೆಯಿಂದ ಬೆಳೀತಾ ಇದೀವಿ. ದಿನಕ್ಕೆ 22,000 ಲೀಟರ್ ಅಂದ್ರೆ ತಿಂಗಳಿಗೆ 6.5 ಲಕ್ಷ ಲೀಟರ್ ನಾವು KMF ಹಾಲು ಸಪ್ಲೈ ಮಾಡ್ತಾ ಇದೀವಿ. ತುಂಬಾ ಸ್ವಾವಲಂಬಿ ಬದುಕ್ತಾ ಇದೀವಿ. ಸ್ವಾಮಿ, ನಮ್ಮ ಬದುಕು ಕಿತ್ಕೋಬೇಡಿ ಅಂತ ನಾವು ಸಣ್ಣ ರೈತರು ತುಂಬಾ ಮನವಿ ಮಾಡ್ಕೊಂಡಿದೀವಿ. 10 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ ಇಲ್ಲಿ ಹೋರಾಟ ಮಾಡ್ತಾರೆ. ದೊಡ್ಡ ಜಮೀನ್ದಾರ್ಗಳು ಯಾರು ಹೋರಾಟ ಮಾಡ್ತಾರಲ್ಲ, ಸಣ್ಣ ಜಮೀನ್ದಾರು ಬದುಕು ಕಟ್ಕೊಂಡು ಸ್ವಾಮಿ ನಾವು ಬದುಕು ಕಿತ್ಕೊಬೇಡ, ಕೈ ಮುಗಿದಿದೀವಿ, ಕಾಲು ಮುಗಿದಿದೀವಿ. ರಾಜ್ಯಪಾಲರು ಮನವಿ ಕೊಟ್ಟಿದ್ವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಅವ್ರಿಗೆ 2 ಬಾರಿ ಮನವಿ ಕೊಟ್ಟಿದ್ವಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ 2 ಬಾರಿ ಮನವಿ ಕೊಟ್ಟಿದ್ವಿ, ಸ್ಥಳೀಯ ಶಾಸಕರಿಗೂ 3 ಬಾರಿ ಮನವಿ ಕೊಟ್ಟಿದ್ವಿ. ಕಳೆದ ವಾರ ಶಾಸಕರು ಒಂದು ಸಭೆ ಕರೆದಿದ್ರು. ಸಭೆಯಲ್ಲಿ ನಾವು ಮನವಿ ಮಾಡ್ಕೊಂಡಿದ್ವಿ, ಸ್ವಾಮಿ ನಮ್ದು ಇದರ ಬದುಕು ಕಟ್ಕೊಂಡಿದ್ವಿ, ನಮ್ ಬದುಕು ಕಿತ್ಕೋಬೇಡಿ, ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಿ ಅಂತ ಕೇಳ್ಕೊಂಡು ಇದೇ ಸರ್ಕಾರದ ಮುಖ್ಯಮಂತ್ರಿ ಮಾತುಕತೆ ಮಾಡೋವರೆಗೂ ಇನ್ನೊಂದಿಷ್ಟು ರೈತರು ನಾವು ಇದ್ರ ಪರವಾಗಿದ್ದೀವಿ ಅಂತ ಇದ್ರಲ್ಲ, ಅವ್ರು ಯಾರು ದೊಡ್ಡ ಜಮೀನ್ದಾರ? ದೊಡ್ಡ ಜಮೀನ್ದಾರು ಆರ್ಥಿಕವಾಗಿ ತುಂಬಾ ಸಬಲವಾಗಿದ್ದಾರೆ. ಅವ್ರು ನಮ್ಮ ಭಾಗ ರೈತರುಗಳೇನೆ. ಹಾಗಾಗಿ ನಾವು ಅವರು ಸ್ವಲ್ಪ ಏನಾಗಿದೆ ಸರ್, ಅವರು ನಮ್ಮ ಅಂಕಿಅಂಶದ ಪ್ರಕಾರ ಅವ್ರು ನಾವ್ 80 ಅಂತಾರೆ. ವಸ್ತುಸ್ಥಿತಿ ಅನ್ನೋದು ಈಗ ಎಲ್ಲಾ ಮಾಧ್ಯಮದವ್ರಿಗೆ ಗೊತ್ತಿದೆ ಸರ್. ಯಾಕಂದ್ರೆ ನಾವು 70% ವಿರೋಧವಾಗಿದ್ದೀವಿ. 20ರಿಂದ 25% ಭೂಮಿ ಕೊಡ್ಬೇಕು ಅನ್ನೋ ರೈತರು ಇದ್ದಾರೆ. ಅವರೆಲ್ಲ ದೊಡ್ಡ ಜಮೀನ್ದಾರು, ಆರ್ಥಿಕವಾಗಿ ಚೆನ್ನಾಗಿರುವಂತವ್ರು ಸರ್. ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಅವರೇ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಇದು ಅಲ್ಲಿ 70ರಿಂದ 80% ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು 20ರಿಂದ 25% ರೈತರು ಪರವಾಗಿದ್ದಾರೆ. ಸೊ ಹಾಗಾಗಿ ಈಗ ಸರ್ಕಾರ 25% ಇರೋದ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇವರದ್ದು.